ಅದು ಇದೇ 2ನೇ ತಾರೀಕು ಬರುವ 2/8/26 ಅಂದರೆ ನಾಳೆ ಭಾನುವಾರ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಗೆ ಪರೀಕ್ಷೆಗಳು, ಲಿಖಿತ ಪರೀಕ್ಷೆಗಳು ನಡೀತಾ ಇದೆ. ಈ ಪರೀಕ್ಷೆಗೆ ಮುನ್ನ ನಿನ್ನೆ ಘನ ಸರ್ಕಾರದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಒಂದು ಸಭೆ ಮಾಡಿ ಮುಂದಿನ ಈ ಒಂದು ನೇಮಕಾತಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನೇನು ಮಾರ್ಗದರ್ಶನ ಕೊಡಬೇಕು, ಎಷ್ಟು ಪಾರದರ್ಶಕವಾಗಿ ಈ ಪರೀಕ್ಷೆಗಳು ನಡೀಬೇಕು, ಅದರಲ್ಲಿ ಜಿಲ್ಲಾಡಳಿತದ ಜವಾಬ್ದಾರಿ ಏನು, ಪೊಲೀಸ್ ಇಲಾಖೆಯ ಜವಾಬ್ದಾರಿ ಏನು, ಕಣ್ಗಾವಲು ಎಷ್ಟು ಗರಿಷ್ಠ ಮಟ್ಟದ ಕಣ್ಗಾವಲು ಅವಶ್ಯಕತೆ ಇದೆ, ಮತ್ತು ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಅಥವಾ ಪರೀಕ್ಷಾ ಅಕ್ರಮಗಳಿಗೆ ಯಾವುದೇ ಎಳ್ಳಷ್ಟು ಕೂಡ ಅವಕಾಶ ಮಾಡಿಕೊಡೋದಲ್ಲ, ಅದನ್ನು ಭಾಳ ಗಂಭೀರ ಸ್ವರೂಪದಲ್ಲಿ ತೆಗೆದುಕೊಂಡು ಪ್ರತಿ ಜಿಲ್ಲಾಡಳಿತ ಹೇಗೆ ಉಪಕ್ರಮಗಳನ್ನು ತೆಗೆದುಕೊಳ್ಬೇಕು, ಈ ಎಲ್ಲ ವಿಷಯಗಳ ಕುರಿತು ಸವಿಸ್ತಾರವಾಗಿ ನಿರ್ದೇಶನವೂ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಜಿಲ್ಲೆಯ ಆಡಳಿತ ಈ ಮುಂದಿನ ಎಲ್ಲ ಪರೀಕ್ಷೆಗಳ ಸರಣಿಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಈಗಾಗಲೇ ನಾನು ಹೇಳಿದಂತೆ ಏನು ನಾಳೆ 2/8/26 ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ಪರೀಕ್ಷೆ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 4526 ಅಭ್ಯರ್ಥಿಗಳು 9 ಸೆಂಟ್ರ್ಗಳಲ್ಲಿ, ಎಲ್ಲ ಸೆಂಟ್ರ್ಗಳು ಕೂಡ ಚಿಕ್ಕಬಳ್ಳಾಪುರ ಕೇಂದ್ರ ಸ್ಥಾನದಲ್ಲೇ ಇರ್ತಕ್ಕಂಥದ್ದು, ಎಲ್ಲ ಸುಸಜ್ಜಿತವಾದ ಖಾಸಗಿ ಕಾಲೇಜುಗಳಲ್ಲಿ ಸುಮಾರು 189 ಕೊಠಡಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ತೆಗೆದುಕೊಂಡು ಅಷ್ಟೂ ಕೊಠಡಿಗಳಿಗೆ CCTV ವ್ಯವಸ್ಥೆ, ಆ ಕೊಠಡಿಗಳ ಜೊತೆ ಆ ಎಲ್ಲ CCTVಗಳನ್ನು ವೀಕ್ಷಣೆ ಮಾಡಲಿಕ್ಕೆ, ಅಲ್ಲೇ ವೀಕ್ಷಣೆ ಮಾಡಲಿಕ್ಕೆ ಒಂದು ವೀಕ್ಷಣಾ ಕೊಠಡಿ, ಮತ್ತು ನಮ್ಮ ತೆಗೆದುಕೊಂಡು ಬಂದಂಥ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಎಲ್ಲ ವಿಷಯಕ್ಕೆ ಒಂದು ಕೊಠಡಿ, ಮತ್ತು ಆ ಕಾಲೇಜಿನ ಪ್ರಾಂಶುಪಾಲರ ಒಂದು ಕೊಠಡಿ, ಉಳಿದಂತೆ ಪರೀಕ್ಷಾ ಕೊಠಡಿ, ಇಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲ ಕಡೆ CCTV ಇರ್ತಕ್ಕಂಥದ್ದು. ಮತ್ತು ಮುಖ್ಯವಾಗಿ ವೀಕ್ಷಣಾಧಿಕಾರಿಗಳು, ಈ ಎಲ್ಲ ಸೆಂಟ್ರ್ಗಳಿಗೆ ಜಿಲ್ಲಾ ಮಟ್ಟದ ಹಿರಿಯ ವೀಕ್ಷಣಾಧಿಕಾರಿಗಳನ್ನು ಹಾಕಿದ್ದೇವೆ. ಅವರು ಸಂಪೂರ್ಣ ಜವಾಬ್ದಾರಿ ಮೇಲುಸ್ತುವಾರಿಯಲ್ಲಿ ನಡೀತದೆ. ಅದರ ಜೊತೆಗೆ ನಾನು ಮತ್ತು ನಮ್ಮ SP ಅವರು ನಿರಂತರವಾದ ಕಣ್ಗಾವಲಿನಲ್ಲಿ ಭಾಳಷ್ಟು ಹಂತವಾಗಿ ಅಧಿಕಾರಿಗಳನ್ನು ನೇಮಕ ಮಾಡಿ ಒಟ್ಟಾರೆ ಪಾರದರ್ಶಕತೆ ನಮಗೆ ಬಹಳ ಮುಖ್ಯ, ಆ ವಿಧಾನದಲ್ಲಿ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಪ್ರತಿ ಸೆಂಟ್ರ್ಗಳಿಗೆ ಡ್ರೆಸ್ ಕೋಡ್ ಆಫೀಸರ್ಸ್ ಅಂತೇಳಿ ಸುಮಾರು 6 ವಿವಿಧ ಅಧಿಕಾರಿಗಳನ್ನು ಒಂದು ಸೆಂಟ್ರ್ಗಳಿಗೆ ನಾವು ನೇಮಕ ಮಾಡ್ತೀವಿ. ಅದರಲ್ಲಿ ಮೊದಲನೇದು ವೀಕ್ಷಣಾಧಿಕಾರಿ, ಡ್ರೆಸ್ ಕೋಡ್ ಆಫೀಸರ್ಸು, ಅದಾದಮೇಲೆ ರೂಟ್ ಆಫೀಸರ್ಸ್ ಅಂತೇಳಿ ಮಾರ್ಗ ಅಧಿಕಾರಿಗಳಂತೇಳಿ 3 ತಂಡವನ್ನು ಮಾಡಿದ್ದೀವಿ. ಒಬ್ಬರು ತಹಸೀಲ್ದಾರ್ ಇರ್ತಾರೆ, ಜೊತೆಗೆ 3 ತಾಲೂಕು ಮಟ್ಟ ಅಥವಾ ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ತಾರೆ. ಅವರು ಟ್ರೆಜರಿಯಿಂದ ಆ ಸೆಂಟರ್ಗಳಿಗೆ ಪೊಲೀಸ್ ಕಣ್ಗಾವಲಿನಲ್ಲಿ ಭಾಳ ಭದ್ರತೆಯಿಂದ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ನಂತರ ಬರೆದಂಥ OMR ಶೀಟ್ಸ್ ಏನಿದ್ದಾವೆ, ಆನ್ಸರ್ ಪತ್ರಿಕೆಗಳನ್ನು ರಾಜ್ಯದ ನಮ್ಮ CET ಸೆಲ್ಗೆ ಅದನ್ನು ಸ್ಕ್ಯಾನ್ ಮಾಡಲಿಕ್ಕೆ ಕಳಿಸ್ತಕ್ಕಂಥದ್ದು ಭದ್ರತೆಯಲ್ಲಿ. ಈ ಎಲ್ಲ ಜವಾಬ್ದಾರಿಗಳನ್ನು ಮಾಡಲಿಕ್ಕೆ ರೂಟ್ ಆಫೀಸರ್ಸ್, ಮಾರ್ಗಾಧಿಕಾರಿಗಳ 3 ತಂಡಗಳನ್ನು ಈಗಾಗಲೇ ನಾವು ರಚನೆ ಮಾಡಿದ್ದೇವೆ. ಮತ್ತು ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಆ ಕೇಂದ್ರದ ಪ್ರಾಂಶುಪಾಲರನ್ನು ಪ್ರಶ್ನೆ ಪತ್ರಿಕೆ ಪಾಲಕರನ್ನಾಗಿ ಕೂಡ ನೇಮಕ ಮಾಡಿದ್ದೇವೆ. ಅವರ ಸಂಪೂರ್ಣ ಜವಾಬ್ದಾರಿ ಪ್ರಶ್ನೆ ಪತ್ರಿಕೆಗಳು CCTVಯ ಕಣ್ಗಾವಲಿನಲ್ಲಿ, ವಿಡಿಯೋಗ್ರಫಿನಲ್ಲಿ ಆ ತಂಡದ ಮುಂದೆ ಅದನ್ನು ಹೇಗೆ ಓಪನ್ ಮಾಡಬೇಕು, 7 ಲೇಯರ್ಡ್ ಸೀಲ್ ಏನಿರುತ್ತೆ ಅದನ್ನು ಹೇಗೆ ಓಪನ್ ಮಾಡಬೇಕು, ಏನು ಎಲ್ಲವನ್ನು ಕೂಡ ಅವ್ರು ನೋಡ್ತಾರೆ. ಇದ್ರ ಜೊತೆಗೆ ವಿಶೇಷ ಜಾಗೃತಿ ದಳ ಸ್ಕ್ವಾಡ್ಗಳನ್ನು ಕೂಡ ನಾವು ರಚನೆ ಮಾಡಿದ್ದೇವೆ. ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇವರ ವತಿಯಿಂದ ಈಗಾಗಲೇ ವಿಚಕ್ಷಣಾ ದಳ, ಜಾಗೃತಿ ದಳಗಳನ್ನು ಕೂಡ ನೇಮಕ ಮಾಡಿ ಅವರು ಕೂಡ ರ್ಯಾಂಡಮ್ ಆಗಿ ಆಯಾ ಕಾಲೇಜುಗಳ ವ್ಯಾಪ್ತಿನಲ್ಲಿ ಸಮಗ್ರವಾಗಿ ನೋಡ್ಕೊಳ್ತಾರೆ. ಪ್ರತಿ 24 ಅಭ್ಯರ್ಥಿಗಳಿಗೆ ಒಂದು ಕೊಠಡಿಯಂತೆ 189 ಕೊಠಡಿಗಳು, ಹಾಗೂ ಪ್ರತಿ ಕೊಠಡಿಗೆ ಒಬ್ಬರು ಮೇಲ್ವಿಚಾರಕರು, 100% ಅಂಡರ್ CCTV ವಿಜಿಲೆನ್ಸ್. CCTVಯ ಒಂದು ಯೂನಿಟ್ಟು ವೀಕ್ಷಣೆಗೆ ಅದೇ ಕಾಲೇಜಿನಲ್ಲಿರುತ್ತೆ. ಇನ್ನೊಂದು ಲಿಂಕು SP ಅವರದ್ದು. ಈಗಾಗಲೇ ತಮಗೆ ಗೊತ್ತಿದೆ, ಘನ ಸರ್ಕಾರ ಇತ್ತೀಚೆಗೆ ಒಳ ಮೀಸಲಾತಿ ಇತ್ಯಾದಿ ಎಲ್ಲ ಆಯಾಮಗಳನ್ನು ಅಂತಿಮಗೊಳಿಸಿ
ಹೊಸ ನೇಮಕಾತಿ ಪ್ರಕ್ರಿಯೆಗಳಿಗೆ ರಾಜ್ಯದಲ್ಲಿ ಒಂದು ಹೊಸ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗಾಗಲೇ ಎಲ್ಲ ಮಾರ್ಗದರ್ಶನಗಳು, ನಿರ್ದೇಶನಗಳು ಎಲ್ಲ ಕೂಡ ಬಂದಿದ್ದಾವೆ. ಮುಂದಿನ ಒಂದು 3 ರಿಂದ 4 ತಿಂಗಳುಗಳಲ್ಲಿ, ಬಹುಶಃ ಒಂದು 6 ತಿಂಗಳಂತ ಔಟರ್ ಲಿಮಿಟ್ ಇಟ್ಕೊಂಡ್ರೂ ಕೂಡ ಸುಮಾರು 70,000 ವಿವಿಧ ಹುದ್ದೆಗಳಿಗೆ ನೇಮಕಾತಿಗಳನ್ನು ಇಡೀ ರಾಜ್ಯಾದ್ಯಂತ ಮಾಡಲಾಗ್ತದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲೂ ಕೂಡ ಎಲ್ಲ ಪರೀಕ್ಷೆಗಳು ಅದು ಶನಿವಾರ ಅಥವಾ ಭಾನುವಾರದ ದಿನದಂದು ನಿರಂತರವಾಗಿ ಮುಂದಿನ 6 ತಿಂಗಳುಗಳಲ್ಲಿ ವೇಳಾಪಟ್ಟಿಗೆ ಅನುಗುಣವಾಗಿ ಮಾಡೋವಂಥ ಪ್ರಕ್ರಿಯೆ, ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಇತರ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗ ಪ್ರಸ್ತುತ ನಾನು ತಮ್ಮನ್ನೆಲ್ಲ ಕರೆದು ಕೂಡ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. SP ಅವರು ಕೂಡ ಮಾತಾಡ್ತಾರೆ ಏನೇನು ಕ್ರಮಗಳನ್ನ ತೆಗೆದುಕೊಂಡಿದ್ದೀವಿ ಎಲ್ಲ ಅಂತೇಳಿ. ಆಮೇಲೆ BNNS ಕಾಯ್ದೆ ಅಡಿನಲ್ಲಿ ನಿಷೇಧಾಜ್ಞೆ ಕೂಡ ಹೊರಡಿಸಿದ್ದೇವೆ. ಯಾರೂ ಸೇರುವಂತಿಲ್ಲ ಅನ್ನೋದನ್ನೆಲ್ಲ ನಾವು ಹೊರಡಿಸಿದ್ದೇವೆ. ಬಿಗಿಯಾದ ಪೊಲೀಸ್ ಬಂದೋಬಸ್ತ್, ಒಂದೊಂದು ಸೆಂಟ್ರಿಗೆ ಅಪ್ರಾಕ್ಸಿಮೇಟ್ಲಿ 15 ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಇರುವಂತೆ ನಾನಾಗಲೇ ಹೇಳಿದೆ. ಅದನ್ನು SP ಅವರು ಇನ್ನೂ ವಿವರವಾಗಿ ತಮಗೆಲ್ಲರಿಗೂ ಕೂಡ ಹೇಳ್ತಾರೆ. ಈ ಎಲ್ಲ ವ್ಯವಸ್ಥೆಗಳ ಜೊತೆ ಭಾಳ ಮುಖ್ಯವಾದಂಥದ್ದು, ಪರೀಕ್ಷೆ ಅಕ್ರಮಗಳಲ್ಲಿ ಇತ್ತೀಚೆಗೆ ತಂತ್ರಜ್ಞಾನ ಹೆಚ್ಚಾಗ್ತಾ ಹೊಸ ಪದ್ಧತಿಗಳನ್ನು ಅಭ್ಯರ್ಥಿಗಳು ಮಾಡ್ತಾರೆ ಅನ್ನುವ ದೂರಿನ ಆಧಾರದ ಮೇಲೆ ಕೆಲವು ವಸ್ತುಗಳನ್ನು ನಿಷೇಧ ಮಾಡಲಾಗಿದೆ. ಇಂಥ ವಸ್ತು ಹಾಕಬಾರ್ದು ಅಂದರೆ ನಿಷೇಧ ಅಂತಂದರೆ ಅದು ಕಡ್ಡಾಯವಾಗಿ ನಿಷೇಧ. ನಾವಿವತ್ತು ಪ್ರೆಸ್ ಮೀಟ್ ಮಾಡಿ ತಮ್ಮ ಮೂಲಕ ಎಲ್ಲ ಅಭ್ಯರ್ಥಿಗಳಿಗೆ ನಾನು ಮನವಿ ಮಾಡುವಂಥದ್ದು, ದಯವಿಟ್ಟು ಏನು ಅಲೋ ಇದೆ, ಏನು ಅಲೋ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಂಡು, ಮತ್ತು ಯಾವ ಸಮಯಕ್ಕೆ ಬರಬೇಕು, ಎಷ್ಟು ಸಮಯದ ಮುಂಚಿತವಾಗಿ ತಾವಿರಬೇಕು, ಈ ಮಾಹಿತಿಗಳನ್ನೆಲ್ಲ ತಿಳ್ಕೊಂಡು ತಾವು ಪರೀಕ್ಷೆಗೆ ಬರಬೇಕು. ಈಗಾಗಲೇ ಅವರಿಗೆ ಕಳಿಸಿರುವಂಥ ಹಾಲ್ ಟಿಕೆಟ್ನಲ್ಲೇ ಇದೆಲ್ಲ ಇದೆ. ಆದರೂ ಕೂಡ ನಮ್ಮ ಕರ್ತವ್ಯ ಇದೆ, ಎಲ್ಲರಿಗೂ ಕೂಡ ಒಂದು ಅರಿವನ್ನು ಮೂಡಿಸಬೇಕು ಅಥವಾ ಮಾಹಿತಿಯನ್ನು ಕೊಡಬೇಕು ಅಂತೇಳಿ. ಯಾಕಂದರೆ ಈ ಪರೀಕ್ಷೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಕೆಲವರೆಲ್ಲ ಟೈಮ್ ಆದಮೇಲೆ ಬಂದುಬಿಟ್ಟು ಗೇಟ್ ಹತ್ರ ನಮ್ಮನ್ನೊಳಗೆ ಬಿಡ್ತಾ ಇಲ್ಲ ಅಂತೇಳಿ ಆತಂಕವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ತಮ್ಮ ಭಾವನೆಗಳನ್ನು ಇದಕ್ಕೆಲ್ಲ ಅವಕಾಶ ಇರಬಾರ್ದು. ಪರೀಕ್ಷೆ ಅಂದರೆ ಶಿಸ್ತಿರಬೇಕು, ಸಮಯ ಪಾಲನೆ ಇರಬೇಕು. ಅದಕ್ಕಾಗಿಯೇ ಜಿಲ್ಲಾ ಕೇಂದ್ರದಲ್ಲೇ ನಾವು ಪರೀಕ್ಷೆ ಮಾಡ್ತಾ ಇದ್ವಿ. ನಾನು ಎಲ್ಲರಿಗೂ ಮನವಿ ಮಾಡ್ತೇನೆ, ಅಭ್ಯರ್ಥಿಗಳಿಗೆ ಸಮಯದ ಪಾಲನೆ ತಾವು ಮಾಡ್ಕೊಳ್ಳಿ ಅಂತೇಳಿ. ವಸ್ತ್ರ ಸಂಹಿತೆಗೆ ಬಂದರೆ ಡ್ರೆಸ್ ಕೋಡು ಕಂಪ್ಲೀಟ್ಲಿ ಉದ್ದ ತೋಳಿನ ಯಾವ ಡ್ರೆಸ್ಗಳನ್ನು ಕೂಡ ನಾವು ಅಲೋ ಮಾಡೋದಿಲ್ಲ. ಅರ್ಧ ತೋಳಿನ ಶರ್ಟ್ಗಳು, ಹಾಫ್ ಇದಿರೋ ಅಂಥ ಹೆಣ್ಮಕ್ಳಿಗೆ ಅವರು ಉದ್ದೇಶ ಇಷ್ಟೇ, ಎನಿ ಡಿವೈಸಸ್ಸು ಪರೀಕ್ಷಾ ಕ್ರಮಗಳಿಗೆ ಅದನ್ನು ಉದ್ದೇಶದಲ್ಲಿ ಗಮನದಲ್ಲಿ ಇಟ್ಕೊಂಡು ಉದ್ದ ತೋಳಿನ ಡ್ರೆಸ್ಗಳನ್ನು ಧರಿಸಿ ಪರೀಕ್ಷೆಗೆ ಹಾಜರಾಗಬಾರ್ದು. ಇದು ಮೊದಲನೇದು. ತಲೆ ಹೊದಿಕೆಗಳು, ಯಾವುದೇ ರೀತಿಯ ತಲೆ ಹೊದಿಕೆಗಳನ್ನು ನಾವು ಅಲೋ ಮಾಡುವಂತಿಲ್ಲ. ಕಿವಿ, ತಲೆ, ಮುಖ ಮುಚ್ಚುವಂಥ ಯಾವುದೇ ಉಡುಪುಗಳನ್ನು ಧರಿಸಲಿಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಬರಲಿಕ್ಕೆ ಅಲೋ ಇಲ್ಲ. ನೆಕ್ಸ್ಟ್, ಆಭರಣಗಳನ್ನು ತಗೊಂಡ್ರೆ ಮೂಗುತಿ, ಮಂಗಳಸೂತ್ರವನ್ನು ಹೊರತುಪಡಿಸಿ ಉಳಿದ ಯಾವುದೇ ಆಭರಣಗಳನ್ನು ಧರಿಸಿ ಅವಕಾಶ ಇಲ್ಲ. ಮೂಗುತಿ ಮತ್ತು ಮಾಂಗಲ್ಯ ಸೂತ್ರ ಬಿಟ್ಟು. ಈ ಕೆಲವೆಲ್ಲ ಈಗ ಇತ್ತೀಚಿನ ಪರೀಕ್ಷಾ ಕ್ರಮಗಳಲ್ಲಿ ಕಿವಿನಲ್ಲಿ ತುಂಬ ಒಳಗಡೆ ಡಿವೈಸಸ್ನ ಇಟ್ಕೊಂಡು ಬರುವಂಥದ್ದು, ಇದೆಲ್ಲ ಇದಾದಮೇಲೆ ಈವನ್ ಇಯರಿಂಗಿಗೂ ಕೂಡ ಡಿಟೆಕ್ಷನ್ನು ಅದನ್ನೆಲ್ಲ ಪರೀಕ್ಷೆ ಮಾಡಬೇಕಾಗಿರೋದ್ರಿಂದ ಇಯರಿಂಗ್ಸ್ನು ಕೂಡ ಅಲೋ ಮಾಡಿಲ್ಲ. ಹಾಗಾಗಿ ಯಾರೇ ಬಂದರೂ ಕೂಡ ತಾವು ಮಾಂಗಲ್ಯ ಸರ ಮತ್ತು ಮೂಗುತಿ ಇವೆರಡನ್ನು ಮಾತ್ರ ನಾವು ಅಲೋ ಮಾಡ್ತೇವೆ. ಅದಕ್ಕೆ ಪೂರಕವಾಗಿ ತಾವು ಬರಬೇಕು. ಯಾವುದೇ ಶೂಗಳನ್ನು ನಾವು ಅಲೋ ಮಾಡೋದಿಲ್ಲ. ಸೊ ಓನ್ಲಿ ಸ್ಲಿಪ್ಪರ್ಸ್, ವಿಸಿಬಿಲಿಟಿ ಇರಬೇಕು. ಒಳಗಡೆ ಯಾವುದು ಏನು ಕ್ಯಾರಿ ಮಾಡ್ತಾ ಇಲ್ಲ ಅಥವಾ ಏನೂ ಇಲ್ಲ ಅಂತಕ್ಕಂಥದ್ದು, ಪಾರದರ್ಶಕತೆ ಮುಖ್ಯವಾಗಿರೋದ್ರಿಂದ ಪಾದರಕ್ಷೆಗಳು, ಚಪ್ಪಲಿಗಳು, ಕಡಿಮೆ ಹೀಲ್ ಇರೋವಂಥ ಚಪ್ಪಲಿಗಳು ಇವನ್ನ ಮಾತ್ರ ನಾವು ಅಲೋ ಮಾಡ್ತೇವೆ. ಭಾಳಷ್ಟು ಫ್ರಿಸ್ಕಿಂಗ್, ಈಗಾಗಲೇ ಇದಕ್ಕಾಗೇ ಡ್ರೆಸ್ ಕೋಡ್ ಆಫೀಸರ್ಸ್ ಅಂತೇಳಿ ಹಿರಿಯ ಅಧಿಕಾರಿಗಳನ್ನು ಹಾಕಿದ್ದೀವಿ. DG ಅವರು ಕೂಡ ಏನೇನು ಸೂಚನೆ ಕೊಟ್ಟಿದ್ದಾರೆ ಏನು ಅಂತಕ್ಕಂಥದ್ದು SP ಅವರು ಹೇಳ್ತಾರೆ. ಮತ್ತು ನಿಷೇಧಿತ ವಸ್ತುಗಳು ಮತ್ತು ಸಾಧನಗಳಲ್ಲಿ ಪಠ್ಯದ ಸಾಮಗ್ರಿಗಳು, ಚೀಟಿಗಳು, ಜಾಮಿಟ್ರಿ ಬಾಕ್ಸ್, ಪೆನ್ಸಿಲ್ ಬಾಕ್ಸ್, ಪ್ಲಾಸ್ಟಿಕ್ ಪೌಚ್, ಕ್ಯಾಲ್ಕುಲೇಟರ್, ಸ್ಲೇಟ್, ಬರೆಯುವ ಪೇಪರ್, ಪೆನ್ ಡ್ರೈವ್, ಎರೇಸರ್, ಲಾಕ್ ಟೇಬಲ್ ಇವೆಲ್ಲವನ್ನು ಕೂಡ
ಇವೆಲ್ಲವೂ ಕೂಡ ನಿಷೇಧಿತ ವಸ್ತುಗಳು. ಇವ್ಯಾವನ್ನು ಕೂಡ ನಾವು ಅಲೋ ಮಾಡೋದಿಲ್ಲ. ಅಲ್ಲೇ ಪೆನ್ನು ನಮ್ಮ ಕಡೆಯಿಂದನೇ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಏನು ಎಲೆಕ್ಟ್ರಾನಿಕ್ ಪೆನ್ಗಳು ಕೆಲವು ಓನ್ಲಿ ಒಂದು ಬ್ಲ್ಯಾಕ್ ಪೆನ್ ಮಾತ್ರ ನಾವು ಅಲೋ ಮಾಡಿದ್ದೀವಿ. ಅದಾದಮೇಲೆ ವ್ಯಾಲೆಟ್ಟು, ಗಾಗಲ್ಸು, ಕೈಚೀಲ, ಬೆಲ್ಟ್, ಕ್ಯಾಪ್ಗಳಂತ ಇತರೆ ವಸ್ತುಗಳನ್ನು ಕೂಡ ನಿಷೇಧ ಮಾಡಲಾಗಿದೆ. ಗುಪ್ತ ಸಾಧನಗಳು, ಬ್ಲೂಟೂತ್ ಸಾಧನಗಳು ಇತ್ಯಾದಿ ಅವು ಕೂಡ ಇಲ್ಲ. ಯಾವುದೇ ಸಂವಹನ ಸಾಧನಗಳು, ಮೊಬೈಲ್ ಫೋನ್, ಅಬ್ಸಲ್ಯೂಟ್ಲಿ ಮೊಬೈಲ್ ಫೋನ್ ಇಸ್ ಬಾರ್ಡ್. ಮೊಬೈಲ್ ಫೋನ್ನ ಯಾರೂ ಕೂಡ ತರಬಾರ್ದು. ಇಯರ್ಫೋನ್ಗಳು, ಮೈಕ್ರೋಫೋನ್ಗಳು, ಪೇಜರ್ ಇತ್ಯಾದಿ ಯಾವ ಆಧುನಿಕ ಸಂವಹನ ಸಾಧನಗಳು ಕೂಡ ಅಲೋ ಇಲ್ಲ. ಯಾವುದೇ ಕೈಗಡಿಯಾರ, ಬಳೆ, ಕ್ಯಾಮ್ರಾ ಇತ್ಯಾದಿ ಎಲ್ಲವನ್ನು ಕೂಡ ನಿಷೇಧ ಮಾಡಿದೆ. ಕೈಗಡಿಯಾರನ್ನು ಅಲೋ ಇಲ್ಲ, ಬಳೆನೂ ಅಲೋ ಇಲ್ಲ. ಯಾಕಂದರೆ ಮೆಟಲ್ ಡಿಟೆಕ್ಟರ್ಸ್ ಇರ್ತವೆ. ಅವರು ಏನು ಮೆಟಲ್ ಎಲ್ಲಾದರೂ ಇದೆಯಾ ಅವ್ರ ಹತ್ರ ಅನ್ನೋದು ಚೆಕ್ ಮಾಡಬೇಕಾದಾಗ ಬೇರೆ ಮೆಟಲ್ಸ್ ಇದ್ದರೆ ಅದು ನಮಗೆ ಗೊತ್ತಾಗೋಕ್ಕಾಗಲ್ಲ, ಅದನ್ನು ನಾವು ತಿಳ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಯಾವುದೇ ಮೆಟಲ್ ಇದು ಇರಬಾರ್ದು ಅಂತಕ್ಕಂಥದ್ದು ಉದ್ದೇಶ ಇದೆ. ಆಹಾರ ಮತ್ತು ಪಾನೀಯಗಳು ಕೂಡ ಯಾವುದೇ ಇದಿಲ್ಲ. ಅಲ್ಲಿ ನೀರಿನ ವ್ಯವಸ್ಥೆ ಅವೆಲ್ಲ ನಾವು ಕೊಡ್ತೇವೆ ಒಳಗಡೆ. ಸೊ ಇಷ್ಟು ಮುಖ್ಯವಾಗಿ ಈ ನೇಮಕಾತಿ ಪರೀಕ್ಷೆ ಏನಿದೆ ಆ ಪರೀಕ್ಷೆಯಲ್ಲಿ ನಿಷೇಧಿತ ವಸ್ತುಗಳು ಹಾಗೂ ವಸ್ತ್ರ ಸಂಹಿತೆ, ಅದನ್ನು ತಮ್ಮ ಮೂಲಕ ನಾನು ಎಲ್ಲ ಯುವಕರಲ್ಲಿ ಮನವಿ ಮಾಡ್ತೀನಿ. ಇದಕ್ಕೆ ಅಭ್ಯರ್ಥಿಗಳಲ್ಲಿ ಮನವಿ ಮಾಡ್ತೀನಿ. ಇದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು. ಚುನಾವಣಾ ಸಮಯ ಪರೀಕ್ಷಾ ಸಮಯ ಬೆಳಗ್ಗೆ 10:30ರಿಂದ 12 ಗಂಟೆ 10:30ರಿಂದ 12 ಗಂಟೆ ನಡೀತಾ ಇದೆ. ಸೊ ಅದಕ್ಕೆ ಮುಂಚಿತವಾಗಿ ಏನು ಟೈಮ್? 8 o'clock. 8 o'clock, 1.5 hours ಪ್ರಿಯರ್ ಟು ಎಕ್ಸಾಮಿನೇಷನ್ ಅಂತೇಳಿ ಸೂಚನೆ ಇದೆ. ಆ ಸೂಚನೆಗೆ ತಕ್ಕಂತೆ ಎಲ್ಲರೂ ಕೂಡ ಬಂದು ಸಹಕರಿಸಬೇಕು. ಧಾರ್ಮಿಕ ಉಡುಪುಗಳನ್ನು ಧರಿಸಿಕೊಂಡು ಪರೀಕ್ಷೆ ಬರೆಯಲು ಇಚ್ಛಿಸುವ ಅಭ್ಯರ್ಥಿಗಳು 2 ಗಂಟೆ ಮೊದಲು ಬರಬೇಕು. ಮತ್ತು ಎಲ್ಲ ರೀತಿಯ ತಪಾಸಣೆಗೆ ಅವ್ರು ಸಹಕಾರ ಕೊಡಬೇಕಾಗತ್ತೆ. ಹಾಗಾಗಿ ಅದಕ್ಕೆ ವಿಶೇಷವಾಗಿ ಮಹಿಳಾ ಸಿಬ್ಬಂದಿಗಳು ಅವರೆಲ್ಲರೂ ಕೂಡ ಇರ್ತಾರೆ. ಅವರು ತಪಾಸಣೆಗೆ ಸಹಕರಿಸಬೇಕು ಅಂತ ಒಂದು ಮನವಿ. ಇದ್ರ ಜೊತೆಗೆ ಜನಿವಾರ, ಶಿವದಾರ ಮತ್ತು ಲಿಂಗಧಾರಣೆ ಇವೆಲ್ಲ ಧಾರ್ಮಿಕ ಇವುಗಳಿಗೆ ಅವಕಾಶ ಇದೆ. ಅಂಥವರು ಅದಕ್ಕೇ 8 ಗಂಟೆ ಕೊಟ್ಟಿದ್ದೀವಿ. ಅಂಥವ್ರು ಮುಂಚೆನೇ ಬಂದರೆ ಅದನ್ನು ಪರೀಕ್ಷೆ ಮಾಡಿ, ಯಾವುದಾದ್ರೂ ಮೆಟಲ್ ಇದ್ದರೆ ಅದನ್ನು ಪರೀಕ್ಷೆ ಮಾಡಿ ಒಳಗೆ ಬಿಡೋ ಅಂಥ ಕೆಲಸವನ್ನು ನಮ್ಮ ಡ್ರೆಸ್ ಕೋಡ್ ಆಫೀಸರ್ಸು ನೋಡ್ಕೊಳ್ತಾರೆ. ಅದು ಮೆಟಲ್ ಯಾವುದು ಶಿವದಾರಕ್ಕೆ ಒಂದು ಅದೇ ಲಿಂಗ ಕಟ್ಕೊಳ್ತಾರೆ. ಅದಕ್ಕೆ ಮುಂಚೆ ಬರಬೇಕು. 8 ಗಂಟೆಗೆ ಬಂದರೆ ಚೆಕ್ ಮಾಡ್ತಾರೆ. ಅದರ ಮೆಟಲ್ ಡಿಟೆಕ್ಟರಲ್ಲಿ ಅದರಲ್ಲಿ ಏನಿದೆ ಏನು ಎಲ್ಲ ಚೆಕ್ ಮಾಡಿಬಿಟ್ಟು ದೇ ವಿಲ್ ಟೇಕ್ ಎ ಕಾಲ್. ಸೊ ಇಷ್ಟು ನಮ್ಮ ಕಡೆಯಿಂದ. ಇದ್ರ ಜೊತೆಗೆ ಅಂತಿಮವಾಗಿ ಒಂದೇ ಒಂದು ಹೊಸ ಕಾಯ್ದೆ ಬಗ್ಗೆನೂ ಮಾಹಿತಿ ಕೊಟ್ಬಿಡ್ತೇನೆ. ಅಕ್ರಮ ತಡೆ ಮತ್ತು ಸಾಂಸ್ಥಿಕ ಉತ್ತರದಾಯಿತ್ವ ಕಾಯ್ದೆ ಏನಿದೆ 2023, ಆ ಕಾಯ್ದೆ ತುಂಬ ಬಿಗಿಗೊಳಿಸಲಾಗಿದೆ. ತಮಗೂ ಕೂಡ ಗೊತ್ತಿದೆ. ಪರೀಕ್ಷಾರ್ಥಿ ತಪ್ಪು ಮಾಡಿದ್ರೆ ಅಥವಾ ಈ ಥರ ಅಕ್ರಮದಲ್ಲಿ ಭಾಗಿಯಾದರೆ 5 ವರ್ಷಗಳ ಜೈಲು ಶಿಕ್ಷೆ ಮತ್ತು 10 ಲಕ್ಷ ರೂಪಾಯಿ ದಂಡ ಇದೆ. ಮತ್ತು ಅದ್ರ ಜೊತೆಗೆ ಯಾವುದಾದ್ರೂ ಅಥಾರಿಟಿ ಪಬ್ಲಿಕ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡುವಂಥ ಅಥಾರಿಟಿ ಯಾರಾದರೂ ವ್ಯಕ್ತಿಗಳು ಒಂದು ಗುಂಪು ಅದನ್ನು ಮಾಡಿದ್ರೆ ಅದು 8 ವರ್ಷಗಳಿಂದ 12 ವರ್ಷಗಳಿಗೆ ವಿಸ್ತರಿಸಬಹುದಾದ ಕಾರಾಗೃಹ ಶಿಕ್ಷೆ ಹಾಗೂ 15 ಲಕ್ಷ ರೂಪಾಯಿಗಳ ದಂಡದ ತನಕ ಈ ಕಾಯ್ದೆನಲ್ಲಿ ಅಪರಾಧಕ್ಕೆ ಶಿಕ್ಷೆಯನ್ನು ನಿಗದಿಪಡಿಸಲಾಗಿದೆ. ಹಾಗಾಗಿ ಕಾಯ್ದೆಗಳು, ಕಾನೂನುಗಳು ಭಾಳ ಬಲಿಷ್ಠವಾಗಿದ್ದಾವೆ. ಯಾರೂ ಕೂಡ ಅಕ್ರಮದಲ್ಲಿ ತೊಡಗಬಾರ್ದು. ತಮಗೆ ಎಲ್ಲ ಪೂರಕ ವ್ಯವಸ್ಥೆಯನ್ನು ಆಡಳಿತ ವ್ಯವಸ್ಥೆ ಮಾಡಿಕೊಡುತ್ತೆ. ತಾವೆಲ್ಲ ಸಹಕರಿಸಿ ಚೆನ್ನಾಗಿ ಓದಿ ಅಭ್ಯರ್ಥಿಗಳು ತಮ್ಮ ಸ್ವಸಾಮರ್ಥ್ಯದ ಆಧಾರದ ಮೇಲೆ ತಾವು ಪರೀಕ್ಷೆಗಳನ್ನು ಎದುರಿಸಬೇಕು. ತಮಗೆ ಒಳ್ಳೆಯದಾಗಲಿ ಅನ್ನೋ ಶುಭವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. SP ಅವರು ಏನೇನು ಕ್ರಮ ತೆಗೆದುಕೊಂಡಿದ್ದಾರೆ ಅದ್ರ ಬಗ್ಗೆ ಅವರು ಕೂಡ ಒಂದಷ್ಟು ಮಾಹಿತಿಯನ್ನು ತಮಗೆ ಕೊಡ್ತಾರೆ. ಪರೀಕ್ಷಾ ವಿಧಾನದಲ್ಲಿ ಭಾಳಷ್ಟು ಸುಧಾರಣೆ ಆಗಿದೆ. ಈಗ ಇಲ್ಲಿವರೆಗೆ ಇವೆಲ್ಲ ಅಬ್ಜೆಕ್ಟಿವ್ ಟೈಪ್ ಬ್ಲಾಕ್ CT ಥರ ಇದು ಮಾಡೋವಂಥದ್ದು. ಈಗೇನು ಮಾಡಿದ್ದಾರೆ, ಕ್ವೆಶನ್ ಪೇಪರಲ್ಲಿ ನನ್ನಲ್ಲಿ ಇದ್ದ ಕ್ವೆಶನ್ ಪೇಪರ್ಗೆ ನಮ್ಮ ಪಕ್ಕದಲ್ಲಿರೋ ಕ್ವೆಶನ್ ಪೇಪರ್, ನನ್ನಲ್ಲಿ 1ನೇ ಸೀರಿಯಲ್ ನಂಬರ್ನಲ್ಲಿರೋ ಪ್ರಶ್ನೆ ಅವ್ರದ್ರಲ್ಲಿ 100ರಲ್ಲಿರ್ಬೋದು, 98ರಲ್ಲಿರ್ಬೋದು. ಸೊ ಕಂಪ್ಲೀಟ್ ಜಂಬಲ್ ಇರುತ್ತೆ ಕ್ವೆಶನ್ಸ್. ಆ ಕ್ವೆಶನ್ ಎಲ್ಲಿದೆ ಏನಿದೆ ಸೀರಿಯಲ್ ನಂಬರು ಯೂನಿಫೈ ಆಗಿರಲ್ಲ. ದಟ್ ಈಸ್ ಆನ್ ಪಾರ್ಟ್ ಆಫ್ ಕ್ವೆಶನ್ ಪೇಪರ್. ಸೆಕೆಂಡ್ ಇಂಪಾರ್ಟೆಂಟು OMR ಶೀಟಲ್ಲಿ ನೀವು ಆನ್ಸರ್ ಮಾಡಲಿಲ್ಲ ಗೊತ್ತಿಲ್ಲ ಅಂತಂದರೂ
5ನೇದು ಒಂದು ಹೊಸ ಸರ್ಕಲ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಮೊದಲು 4 ಸರ್ಕಲ್ ಮಾತ್ರ ಇತ್ತು. ಆ 4 ಸರ್ಕಲಲ್ಲಿ ಅವ್ರಿಗೆ ಯಾವ್ಯಾವ್ದು ಬೇಕೋ ಅದನ್ನು ತುಂಬ್ತಾ ಇದ್ರು, ಉಳಿದವನ್ನೆಲ್ಲ ಖಾಲಿ ಬಿಡ್ತಾ ಇದ್ರು. ಈ ಅಕ್ರಮ ಮಾಡೋ ಸಂದರ್ಭದಲ್ಲಿ ಖಾಲಿ ಇರೋದನ್ನೆಲ್ಲ ಎಲ್ಲೋ ಒಂದು ಕಡೆ, ಖಾಲಿ ಇರೋದನ್ನೆಲ್ಲ ಬೇರೆಯವರು ಅಕ್ರಮ ಮಾಡೋ ಅಂಥ ವ್ಯವಸ್ಥೆ, ಆ ಥರದ್ದೆಲ್ಲ ನಡೆದಿರೋಂಥ ಹಿನ್ನೆಲೆಯಲ್ಲಿ ಈಗ 5 ಸರ್ಕಲ್ಗಳನ್ನು ಅವಕಾಶ ಕೊಟ್ಟಿದ್ದಾರೆ. 4 ಆನ್ಸರು. ನನಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಅವರು ಗೊತ್ತಿಲ್ಲ ಅನ್ನೋದು ಒಂದು ಸರ್ಕಲ್ ಇದೆ, ಅದನ್ನು ಬ್ಲಾಕ್ ಮಾಡಲೇಬೇಕು. ಒಟ್ಟು ಪ್ರತಿ ಪ್ರಶ್ನೆಗೂ ಕೂಡ ಅವ್ರು ಮಾಡಬೇಕು. ಅದನ್ನು ಮಾಡಲಿಲ್ಲ ಅಂದರೆ ನೆಗೆಟಿವ್ ಕರೆಕ್ಷನ್ ಇದೆ, ಮೈನಸ್ ಮಾರ್ಕ್ಸ್ ಕಟ್ ಆಗುತ್ತೆ, ನೆಗೆಟಿವ್ ಕರೆಕ್ಷನ್ ಇದೆ. ಹಂಗಾಗಿ ಆ ಸುಧಾರಣಾ ಕ್ರಮಗಳೆಲ್ಲನೂ ಕೂಡ KE ಅವ್ರು ಮಾಡಿರೋದ್ರಿಂದ ಆದಷ್ಟು ಸುಧಾರಣಾ ಕ್ರಮಗಳೆಲ್ಲ ಇದ್ದಾವೆ. ಸೊ ಪಾರದರ್ಶಕವಾಗಿ ಮಾಡೋಣ. ತಲೆ ಹೊದಿಕೆ ಧರಿಸಬಾರ್ದು ಅಂತ ಮುಸಲ್ಮಾನ್ ಹೆಣ್ಮಕ್ಳು ಅಲ್ಲ, ಧಾರ್ಮಿಕ ಆಚರಣೆಗೆ ಅವಕಾಶ ಇದೆ. 2 ಅವರ್ ಮುಂಚೆ ಬಂದರೆ ಆಬ್ಸಲ್ಯೂಟ್ ಫ್ರಿಸ್ಕಿಂಗ್ ಆಗುತ್ತೆ. ಅದನ್ನೆಲ್ಲ ಸಂಪೂರ್ಣವಾಗಿ ತೆಗೆದು ಮಹಿಳಾ ಸಿಬ್ಬಂದಿಗಳಿಂದನೇ ಪೊಲೀಸ್ ವ್ಯವಸ್ಥೆಯಿಂದ ಡ್ರೆಸ್ ಕೋಡ್ ಆಫೀಸರ್ಸ್ ಅಂತೇಳಿ ಒಂದು ಯೂನಿಟ್ ಇದೆ. ಪುರುಷರಿಗೊಂದು ಯೂನಿಟ್ ಇರುತ್ತೆ, ಹೆಣ್ಮಕ್ಳಿಗೊಂದು ಯೂನಿಟ್ ಇರುತ್ತೆ. ಹಾಗಾಗಿನೇ 8 ಗಂಟೆಗೆಲ್ಲ ಅವರು ಕಡ್ಡಾಯವಾಗಿ ಬರಬೇಕು. ಅದು ಅವರು ಒಂದು ಆ್ಯಪ್ ರೆಡಿ ಮಾಡಿದ್ದಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು. ನಮ್ಮ ಫ್ರಿಸ್ಕಿಂಗ್ ಆದಮೇಲೆ ಯಾವಾಗ ಒಳಗಡೆ ಹೋಗ್ತಾರೆ ಅವರದು ಅಡ್ಮಿಟ್ ಕಾರ್ಡಲ್ಲಿ ಒಂದು QR ಕೋಡ್ ಇದೆ. ಆ QR ಕೋಡ್ಗೆ ಸ್ಕ್ಯಾನ್ ಮಾಡ್ತಾರೆ ಮೊಬೈಲ್ ಮುಖಾಂತರ, ಆ್ಯಪ್ ಮುಖಾಂತರ. ಅದು ಮ್ಯಾಚ್ ಆಗುತ್ತೆ. ಜೊತೆಗೆ ಅದೇ ಟೈಮ್ ಕೂಡ ಒಂದು ಫೋಟೋ ತಗೋತಾರೆ. ಅಂದರೆ ಅಭ್ಯರ್ಥಿ ಬದಲಾಗಿ ಬೇರೆ ಬಂದು ಬರಿಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರ ಅಡ್ಮಿಟ್ ಕಾರ್ಡಲ್ಲಿ ಏನು ಫೋಟೋ ಇರುತ್ತೆ ಆ QR ಕೋಡ್ಗೆ ಆ ಫೋಟೋ ಮ್ಯಾಚ್ ಮಾಡುತ್ತೆ. ಅಬ್ಸಲ್ಯೂಟ್ ಮ್ಯಾಚಿಂಗ್ ಅವರೇ ಇರಬೇಕು. ಅದು ಒಂದು ಅಂದಾಜಿನ ಪ್ರಕಾರ. ಸೊ ಹಾಗಾಗಿ ಆ ಇನ್ವಿಜಿಲೇಟರ್ಗೆ ಕಂಪಲ್ಸರಿ ಮಾಡಿಸ್ಬೇಕು. ನಾಳೆ 150 ಅವರು ಅಲ್ಲಿ ಮಾಡಿಸೇ ಅದನ್ನ 9 ಸೆಂಟರ್ಸ್ ಅಲ್ಲಿ 150 ಮ್ಯಾಂಡೇಟ್ರಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ 5 ನಿಮಿಷ ಎಕ್ಸ್ಟ್ರಾ ಇದೆ ಟೈಮ್. ಎಲ್ಲ ಇನ್ವಿಜಿಲೇಟರ್ ಕೂಡ ಅವರ ಯಾವ ಸಂಬಂಧಿಗಳು ಕೂಡ ಪರೀಕ್ಷೆನಲ್ಲಿ ಬರಿತಾ ಇಲ್ಲ ಅನ್ನೋ ದೃಢೀಕರಣಗಳನ್ನು ತಗೊಂಡಿದ್ದೀವಿ. ತುಂಬ ಲೇಯರ್ ಆಫ್ ಮಾನಿಟ್ರಿಂಗ್ ಇರುತ್ತೆ. ಅವ್ರನ್ನೆಲ್ಲ ಅಪಾಯಿಂಟ್ ಮಾಡಿದ್ದೀವಿ. ಕಾಲೇಜ್ ಸ್ಟಾಫ್ ಇರ್ತಾರೆ, ಇಲ್ಲ ಬೇರೆ ಕಾಲೇಜ್ ಸ್ಟಾಫ್ ಇರ್ತಾರೆ. ಎಲ್ಲರಿಂದ ದೃಢೀಕರಣ ಪತ್ರ ತಗೊಂಡಿದ್ದಾರೆ ಕಿ ಯಾರು ನಿಮ್ಮ ಸಿಬ್ಬಂದಿ ಫ್ಯಾಮಿಲಿ ಮೆಂಬರ್ ಈ ಎಕ್ಸಾಮ್ಗೆ ಅಪಿಯರ್ ಆಗ್ತಾ ಇಲ್ಲ. ಅದು ಈವನ್ ಪೊಲೀಸಿಂದ ನಾವು ತಗೊಂಡಿದ್ದೀವಿ. ಎಷ್ಟು ಸಿಬ್ಬಂದಿ ಆಫೀಸರ್ಸ್ಗೆ ಹಾಕ್ತಾ ಇದ್ದೀವಿ, ಎಲ್ಲರಿಂದ ದೃಢೀಕರಣ ಪತ್ರ ತಗೊಂಡಿದ್ದೀವಿ ಕಿ ಯಾರು ಪೊಲೀಸ್ ಎಕ್ಸಾಮ್ ಯಾರು ಫ್ಯಾಮಿಲಿ ಮೆಂಬರ್ ಬರ್ತಾರೆ ಅವ್ರಿಗೆ ಡ್ಯೂಟಿಗೆ ಹಾಕಬಾರ್ದು. ಈ ಥರ ಮಾಡಿದ್ದೀವಿ. ಇಲ್ಲ ಜಿಲ್ಲಾ ಕೇಂದ್ರ ಆ ಪಟ್ಟಿ ಒಂದು ಕೊಟ್ಬಿಟ್ಟು ಜಿಲ್ಲಾ ಕೇಂದ್ರ. ಅದೇ ಕಾರಣ ನಾವು ಡಿಸೈಡ್ ಮಾಡಿದ್ದೀವಿ ಕಿ 2 ಅವರ್ ಮುಂಚೆ ಯಾರಾದ್ರಿಗೆ ಈ ಥರ ಇದೆಯಾ ಅಥವಾ 2 ಅವರ್ ಮುಂಚೆಯಿಂದ ಸ್ಟಾರ್ಟ್ ಆಗುತ್ತೆ ಫ್ರಿಸ್ಕಿಂಗ್. ಅಂಡ್ ಅಲ್ಲಿ ಸ್ಪಾಟ್ ಅಲ್ಲಿ ಡ್ರೆಸ್ ಕೋಡ್ ಅಧಿಕಾರಿಗಳು ಕೂಡ ಇರ್ತಾರೆ. ಅವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು ಅಲೌ ಮಾಡಬೇಕು ಮಾಡಬಾರ್ದು ಅದು ಆಗುತ್ತೆ. ನಮಗೆ ವಿಶ್ವಾಸ ಇದೆ ಕಿ ಈ ಬಾರಿ ಆಗಲ್ಲ. ಮತ್ತೆ ಎಲ್ಲ CCTV ಏನಿದೆ ಆ ಸಂಪೂರ್ಣ CCTVದು ಎಲ್ಲ ಒಂದು ಪೆನ್ ಡ್ರೈವ್ ಕಂಪ್ಲೀಟ್ ರೆಕಾರ್ಡಿಂಗು KEAಗೂ ಕೂಡ ಒಂದು ಕಾಪಿ. ಗೇಟ್ವರೆಗೂ ಇಲ್ಲ, ಗೇಟ್ವರೆಗೂ ನೀವು ಹೊರಗಡೆದು ತೋರಿಸಿ. ಹೊರಗಡೆದು ಕ್ಯಾಂಡಿಡೇಟ್ಸ್ದು ಇಂಟರ್ವ್ಯೂ, ಹೊರಗಡೆ ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂ ತಗೊಳ್ಳಿನಾ ಏನ್ ರೆಡಿ ಆಗಿದ್ದಾರೆ ಎಕ್ಸಾಮ್ಗೆ ಇಲ್ಲ ಇದು ಅದು. ಅಲ್ಲಿ ಎಷ್ಟು ಸ್ಟ್ರಿಕ್ಟ್ ಮಾಡಿದ್ದಾರೆ ಸಾಹೇಬರು, ಯಾರನ್ನೂ ಒಳಗೆ ಬಿಡಲ್ಲ ಸರ್. ಪ್ರೈವೇಟರಿ ಆರ್ಡರ್ಸ್ ಇದೆ.